ಗುರುಜಿ, ಈಗ ಕ್ಷೇತ್ರ ಮಹಿಮೆಯ ಕುರಿತು ಮಾಹಿತಿಯನ್ನ ನೀಡೋ ಸಮಯ. ಖಂಡಿತ. ಎಲ್ಲ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಏನು ಮತ್ತೊಮ್ಮೆ ಸ್ವಾಗತ ಅನ್ಕೊಂಡ್ರೆ, ನಾವು ಇನ್ನೇನು ಬರ್ತಾ ಇದ್ದೀವಿ ವಾಪಸ್. ಹಳೆ ಗಂಡನಿಗೆ ಪಾದುವೆ ಗತಿ ಅಂತ ನಮ್ಮ ಕರ್ಮಭೂಮಿಗೆ ಪುಣ್ಯಭೂಮಿಯಿಂದ ಟ್ರೈನಲ್ಲಿ ವಾಪಸ್. ಆ ಟ್ರೈನಲ್ಲಿ ವಾಪಸ್ ಬರಬೇಕಾದ್ರೆ ಎಷ್ಟು ದಿವಸಗಳಾಗೋಯ್ತೋ? 2.5 ದಿವಸ ಪ್ರಯಾಣ ಕಾಶಿ ಹೊತ್ತಿಗೆ, ಕಾಶಿಯಿಂದ ಮತ್ತೆ ವಾಪಸ್ 2.5 ದಿವಸ ಈ ಕಡೆಗೆ, 1 ವಾರ ಟ್ರೈನಲ್ಲೇ ಕಳೆದೋಯ್ತು. ಈ ಟ್ರೈನೆಲ್ಲ ಗಬ್ಬುಗಳು ರಮಾ ಕೃಷ್ಣ ಏನು ಕ್ಲೀನಾಗೇ ಇಟ್ಕೊಳ್ಳಲ್ಲಪ್ಪ. ಆ ದರಿದ್ರದವರು ಜನಗಳು ಸ್ನಾನ ಮಾಡ್ತಾರೆ, ಲೆಟ್ರಿನ್ ಬಾತ್ರೂಮಲ್ಲೇ ಒಂದು ಹಲಗೆ ಹಾಕೊಂಡು ಸ್ನಾನ ಮಾಡ್ಕೊಂಬಿಡೋದು. ಏನು ಇವ್ರು ಸ್ನಾನ ಮಾಡಿದರೆ ಏನು ಗಂಟೆನ ಹೋಗ್ತಿತ್ತಾ? ಹಾಗೆ ನಾವುಗಳು ಯಾತ್ರೆಯಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ವಾಪಸ್ ಬಂದರೆ ಸಾಕಪ್ಪ. ಬಂದ ಮೇಲೆ ಊರಿಂದ ಕಪ್ಪಗಾಗೋಗಿರ್ತೀವಿ. ಆ ಬಿಸಿಲಲ್ಲಿ ಓಡಾಡಿ ಮಾಡಿ ಎಲ್ಲ ಸ್ವಲ್ಪ ಮಟ್ಟಿಗೆ ಇಲ್ಲಿ ಚೇಂಜಸ್. ಮತ್ತು ವಾಪಸ್ ಬಂದು ಏನು ಬ್ರಷ್ ಆಗಿ ಉಜ್ಜಿದ್ದೆ ಬೆಳ್ಳಗಾಗೋಣ ಅನ್ನೋ ಥರ ಕೆಲವ್ರಿಗೆಲ್ಲ. ನೋಡಿ, ಜೀವನದಲ್ಲಿ ಒಂದೊಂದು ಕರ್ಮವನ್ನು ಕಳ್ಕೋಬೇಕಾದ್ರೆ ಒಂದೊಂದು ಕರ್ಮವನ್ನು ಕಟ್ಕೋಬೇಕು ಅಂತ ಹೇಳ್ತೀವಿ. ನೋಡಿ, ಆ ಕಡೆ ಹೋಗಿ ಪಿತೃಕರ್ಮಗಳನ್ನು ಕಳ್ಕೊಳಕ್ಕೆ ಹೋದಾಗ ದೇಹದಲ್ಲಿ ಏನಾಗುತ್ತೆ? ಚರ್ಮಗಳನ್ನು ಒಂದು ಪರಿವರ್ತನಾ ಸ್ವರೂಪಕ್ಕೆ ಕರ್ಮವನ್ನು ಶನೇಶ್ವರನ ಕಟ್ಕೊಂಡ್ಬಂದಿರ್ತೀವಿ. ಅದಕ್ಕೆ ಶನೇಶ್ವರ ಉನ್ನತ ಸ್ಥಾನೋ ಸ್ಥಿತಿ ಅಂತ. ಉನ್ನತ ಸ್ಥಾನವನ್ನು ಬೇಕು ಅಂದಾಗ ಕರ್ಮವನ್ನು ಕಳೆದು ಪರಿವರ್ತನಾ ಸ್ವರೂಪಕ್ಕೆ ಅವನ್ನ ಸ್ಥಾನಮಾನಗಳನ್ನು ಗೌರವನ ಘನತೆಯನ್ನು ತಗೊಬರ್ತೀವಿ. ಶನೇಶ್ವರ ಕೊಟ್ಟಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಒಂದು ಹೇಳ್ತೀನಿ, ಶನೇಶ್ವರನಿಗೆ 2 ಹೆಂಡ್ತಿರು ಅಲ್ವಾ? ಆ 2 ಹೆಂಡತಿಯರು ಇರತಕ್ಕಂಥ ಸೌಭಾಗ್ಯನೋ ಅದೇ ವಿಶೇಷವಾಗಿರ್ತಕ್ಕಂಥ 2 ಗಂಡು ಮಕ್ಕಳು. ಈ 2 ಹೆಂಡತಿಯರು 2 ಗಂಡು ಮಕ್ಕಳ ಜೊತೆಗೆ ನಾವೇನು ಹೇಳ್ತೀವಿ? ಮಂದ, ಮಾಂಧಿ ಅಂತಕ್ಕಂಥ ಒಂದು ಮಗ. ಮಂದ ಅನ್ನೋ ಒಬ್ಳು ಹೆಂಡತಿ. ಸೊ ಈ ರೀತಿಯಾಗಿರ್ತಕ್ಕಂಥ ವಿಚಾರ. ನೀಲ ಅಂತಕ್ಕಂಥ ಒಂದು ಹೆಂಡತಿ, ಅಲ್ಲಿ ಗುಳಿಕಾ ಅಂತ ಒಂದು ಮಗ. ಈ ರೀತಿಯಾಗಿರ್ತಕ್ಕಂಥ ಶನೇಶ್ವರನಿಗೆ 2 ಹೆಂಡತಿರೋ 2 ಗಂಡು ಮಕ್ಕಳು. ಇವರಿಬ್ಬರು ಆ ಗುಳಿಕ ಕಾಲ ಅಂತ ಏನು ನೋಡ್ತೀವಿ, ಮಾಂದಿ ಅಂತ ಏನು ಓದ್ತೀವಿ, ಮಂದ ಆಗಿರ್ತಕ್ಕಂಥ ಗ್ರಹಗತಿಗಳು ನೋಡ್ತೀವಿ, ನೀಲವರ್ಣ. ಅದಕ್ಕೆ ಶನಿ ಸಂತೋಷವಾಗಿದ್ದಾಗ ನೀಲ ಆಗಿರ್ತಾನಂತೆ, ಕಪ್ಪಾಗಿದ್ದಾಗ ದುಃಖ ಇರ್ತಾನಂತೆ. ಆವಾಗ ನಾವು ಭಯವಾಗಿ ಹುಷಾರಾಗಿರೋ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ, ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನೇ ಹಾಕೋಬೇಡಿ ಅಂತ ಮೊದಲೇ ಹೇಳ್ಬಿಟ್ಟಿರ್ತೀವಿ. ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಶನಿ ಇದ್ರೇನೆ ಕೇತು ಜೊತೆ ಟ್ರೈನಲ್ಲಿ ಪ್ರಯಾಣ. ಕೆಲವ್ರಿಗೆಲ್ಲ ನೋಡಿ, ಜಲ್ಮದಲ್ಲಿ ಯಾವ ಕಾಲಕ್ಕೂ ಟ್ರೈನೇ ಹತ್ತಿಲ್ಲ ಅಂತಾರೆ. ಕಮ್ಮಿ ಪೂರ್ತಿಯಾಗಿ ಟ್ರೈನು, ಕಬ್ಬಣದ್ದೇ ಬಾಕ್ಸು ಡಬ್ಬ ಟ್ರೈನು ಹೋಗ್ತಾ ಇರತಕ್ಕಂಥ ವಿಚಾರ. ಬರೋದು ಯಾತ್ರೆ. ಕೇತು ಜೊತೆ ಶನಿ ಇದ್ರೇನೆ ಅಥವಾ ಶನಿ ಪಕ್ಕದಲ್ಲೇ ಕೇತು ಇದ್ರೇನೆ ನಿಮಗೆ ಟ್ರೈನಿನ ಪ್ರಯಾಣ ಹೆಚ್ಚು. ಕೆಲವರಿಗೆ ಯಾವತ್ತೂ ಇರೋದೇ ಇಲ್ಲ ಅಂದರೆ ಶನಿ ಅಥವಾ ಕೇತು ಯಾವ ಕಾಲಕ್ಕೂ ಒಳ್ಳೆ ಸ್ಥಾನದಲ್ಲಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಟ್ರೈನ್ ಹತ್ತೋದೇ ಇಲ್ಲ. ಯಾವುದಾದ್ರು ದಶೆ ಒಂದ್ಸಲಿ ಕೇತು ಬಂದರೆ ಒಂದು ಪ್ರಯಾಣ. ರಾಹು ಕರ್ಕೊಂಡು ಹೋಗಿ ಬರ್ತಾನೆ. ಇವತ್ತೇ ಫಸ್ಟ್ ಟೈಮ್ ನಾವು ಟ್ರೈನ್ ಹತ್ತಿದ್ದು ಹಬ್ಬ ಅಂದ್ಕೊಂಡು ಬರ್ತಾರೆ. ಇನ್ನೊಂದಷ್ಟು ಜನಕ್ಕೆ ವ್ಯಾಮೋಹ, ಟ್ರೈನ್ ಅಂದರೆ ಹೇಗೆ ಅಂತ. ಜೀವನದಲ್ಲಿ ರೈಲ್ ಬಿಡ್ತಾ ಇರ್ತಾರೆ ಭಾಳ ಜನ. ಅದಕ್ಕೋಸ್ಕರ ಇಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಕಂಬಿ ಇಲ್ದೇ ಬಿಡ್ತಾ ಇದ್ದಾಗ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಹೇಳೋದು, ಜೀವನ ಪರ್ಯಂತ ನಾವುಗಳು ಆ ಟ್ರೈನ್ ಹೋಗೋದಕ್ಕಿಂತ ಈ ಟ್ರೈನ್ ಬಿಡೋದೇ ಬಹಳ ಕಷ್ಟವಾಗುತ್ತೆ. ಅದಕ್ಕೆ ಒಳ್ಳೆ ಕಾರಣಕ್ಕೆ ನಿಜ ಹೇಳೋಕ್ಕೆ ಸುಳ್ಳು ಹೇಳೋಕ್ಕೆ ಅಭ್ಯಾಸ. ನೋಡಿ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಏನೋರು ಈಗ ಬರೀ ಸುಳ್ಳು ಹೇಳೇ ಮದುವೆ ಮಾಡೋರು. ಅದಕ್ಕೋಸ್ಕರ 100 ಏನು ಬಂತು, 1000 ಸುಳ್ಳು ಹೇಳ್ಬಿಟ್ಟು ಮದುವೆ ಕಟ್ಬಿಡ್ತಾರೆ. ಆ ಕಡೆ ಗಂಡು ಹಳ್ಳಕ್ಕೆ ಬೀಳ್ತಾನೋ ಹೆಣ್ಣು ಹಳ್ಳಕ್ಕೆ ಬೀಳ್ತಾರೋ ಗೊತ್ತಿಲ್ಲ. ಜಾತಕಗಳು ಬದಲಾಯಿಸ್ಬಿಡ್ತಾರೆ, ಜಾತಕಗಳು ಹೇಳ್ತಾರೋ ಬಿಡ್ತಾರೋ. ಇಷ್ಟೆಲ್ಲ ಕಷ್ಟಗಳಿರೋಕ್ಕೆ ಪರಿಹಾರ ಏನು? ನಾವು ಯಾತ್ರೆಯಿಂದ ವಾಪಸ್ ಬರ್ತಾ ಇದ್ದೀವಿ ರಾಮೇಶ್ವರಕ್ಕೆ. ರಾಮೇಶ್ವರ ಕಥೆ ಎಲ್ಲ ಹೇಳಿದ್ದೀನಿ. ಆದರೂ ಸಹ ಒಂದು ಕ್ಷೇತ್ರದ ಮಧ್ಯಭಾಗಕ್ಕೆ ನಾವು ಹೋಗಲೇಬೇಕು. ಅಲ್ಲಿ ಹೋದಾಗಲೇ ರಾಮೇಶ್ವರ ಯಾತ್ರೆ ಪೂರ್ಣವಾಗೋದು. ಈಗ ಮಾತಾಡ್ತಾ ಇದ್ದ ಮದುವೆ ವಿಚಾರಗಳು ಏನಿತ್ತು, ಜಾತಕಗಳು ಸುಳ್ಳು ಹೇಳೋದು ನಿಜ ಹೇಳೋದು, ಅಥವಾ ಯಾವ ಕಾಲಕ್ಕೂ ಈ ರೀತಿಯಾದ ಮದುವೆಗಳನ್ನು ವ್ಯಾವಹಾರಿಕವಾಗಿ ಏಜೆಂಟ್ಸ್ ಮಧ್ಯವರ್ತಿಕರು ಆ ಕಡೆನೂ ತಗೋ ಈ ಕಡೆನೂ ತಗೋ, ಇದಕ್ಕೆಲ್ಲ ಏನು ಮಾಡಬೇಕು ಗೊತ್ತಾ? ಫಸ್ಟ್ ನಾವು ದೇವತೆಗಳನ್ನು ಸ್ವಾಗತ ಮಾಡೋಣ. ಯಾತ್ರೆ ಯಾಕಂದರೆ ಕ್ಷೇತ್ರ ಮಹಿಮೆ. ನೋಡಿ, ಆ ಮಹಿಮೆ ತಿಳಿಸ್ಕೊಡ್ಬೇಕು ಅಂದರೆ ಮೊದಲು ದೇವರ ದರ್ಶನ, ಆಮೇಲೆ ಮಹಿಮೆ. ಬನ್ನಿ ದೇವರನ್ನು ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ, ಬಹಳ ಸಂತೋಷ. ಈಗ ಮತ್ತೆ ವಾಪಸ್ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷ. ತಿರು ಇಡೈ ಮರದೂರ್ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ. ಈ ತಿರು ಇಡೈ ಮರದೂರ್ ಅಂದರೆ ರಾಮೇಶ್ವರಕ್ಕೂ ಕಾಶಿಗಿರ್ತಕ್ಕಂಥ ನಂಟು, ಧಾರಾಸುರಂ ಅಂತ. ಅಸುರಗಳು ಬಹಳಷ್ಟು. ತಿರು ಇಡೈ ಮರದೂರ್ ಅಂದರೆ, ಇಡೈ ಅಂದರೆ ಮಧ್ಯ ಗ್ಯಾಪಲ್ಲಿ ನಾವು ಈ ಕ್ಷೇತ್ರಕ್ಕೆ ಹೋಗದಿದ್ದರೆ ರಾಮೇಶ್ವರ ಯಾತ್ರೆ ಪೂರ್ಣವಾಗಲ್ಲ. ದಕ್ಷಿಣಕ್ಕೆ ವಾಪಸ್ ಬಂದಾಗ ನಮ್ಮಲ್ಲಿ ಏನು ಹೇಳ್ತೀವಿ, ಮಧ್ಯಬಿಂದು ಅಂತ ಕರಿತೀವಿ.
ನೋಡಿ, ಆದಿ ಅಂತ್ಯ ಮಧ್ಯದಲ್ಲಿ ನಾವು ಆ ವಿಷ್ಣು ಪಾದ ಅಂದಾಗ ಪಿಂಡಾಂತರವನ್ನು ಇಟ್ಟಾಗ ಮೊದಲನೇ ಪಿಂಡ, ಎರಡನೇ ಪಿಂಡ, ಮೂರನೇ ಪಿಂಡ ಅಂತ ಹೇಳ್ತೀವಿ. ಅದನ್ನು ಎಲ್ಲಿಟ್ವಿ? ಕಾಶಿ ಕ್ಷೇತ್ರದಲ್ಲಿ ಇಟ್ವಿ. ತದನಂತರ ಹುಟ್ಟುತ್ತಾ ಬಾಲ್ಯದಲ್ಲಿರತಕ್ಕಂಥ ವಿಚಾರಗಳನ್ನು ಎಲ್ಲಿ ವಿಮರ್ಶನೆ ಮಾಡ್ಕೊಂಡ್ವಿ? ಅಕಸ್ಮಾತ್ ಅಬಾರ್ಷನ್ಸ್ ಆದರೆ ಅಥವಾ ಯಾವುದೇ ವಿಚಾರಗಳನ್ನು ನಾವುಗಳ ರಾಮೇಶ್ವರ ಕ್ಷೇತ್ರದಲ್ಲಿ ಬೇಕು ಅಂತ ಹೆಂಗಸರು ಅಬಾರ್ಷನ್ಸ್ ಮಾಡಿಸ್ಕೊಂಡಿದ್ರೆ, ಎಷ್ಟೋ ಜನ ಗಂಡಂದ್ರು ಬೇಡ ಬೇಡ ಹೆಣ್ಮಕ್ಳು ನನಗೆ ವಂಶ ಬೇಕು, ಬೆಳಿಬೇಕು, ಗಂಡು ಮಕ್ಕಳೇ ಬೇಕು, ತೆಗೆದಾಗಿ ಬಿಸಾಕು ಅಂದ್ಬಿಡ್ತಾರೆ. ಏನು ಇವ್ರು ತಾತನ ಮನೆ ಗಂಟು, ಬೇಕಾದಾಗ ಬೇಕು, ಬೇಡದಾಗ ಬಿಸಾಕು ಅನ್ನಕ್ಕೆ ಏನು ಆಟದ ಬೊಂಬೆಗಳು ಅನ್ಕೊಂಡಿದ್ದೀರಾ? ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅತ್ತೆ ಆಗಲಿ ಗಂಡ ಎಂದರಾಗಲಿ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಅದೇನು ಬ್ಯಾಗು ಇವತ್ತು ಬೇಕು ತರಕಾರಿ ನಾಳೆ ಬೆಳಗ್ಗೆ ಬೇಡ ಅನ್ನೋಕ್ಕೆ ಬಿಸಾಕಕ್ಕೆ ಎಷ್ಟು ಕಷ್ಟ ಅನ್ನೋದು ನಿಮಗೆ ಜೀವನದಲ್ಲಿ ಗೊತ್ತಾ? ಒಂದು ಹೆಣ್ಣು ಗರ್ಭಿಣಿ ಆಗಬೇಕು ಅಂದರೆ ಎಷ್ಟು ಕಷ್ಟಪಡ್ತಾಳೆ, ಎಷ್ಟು ಜನ್ಮದ ಕರ್ಮವನ್ನು ಕೊಟ್ಕೊಂಡಿರ್ತಾಳೆ. 9 ತಿಂಗಳು ಹೊತ್ತಾ ಇರತಕ್ಕಂಥ ಆ ಗರ್ಭಧಾರಣೆಯನ್ನು ಮಾಡ್ಕೊಳ್ಳೋದು ಎಷ್ಟು ಕಷ್ಟ. ಸುಮ್ಮನೆ ಆಯ್ತಾ? ಯಾರ್ದೋ ಪರಿವರ್ತನಾ ಸ್ವರೂಪಕ್ಕೆ ಬರತಕ್ಕಂಥ ವಿಚಾರಕ್ಕೆ ಆ ಕರ್ಮ ಪಿಂಡವನ್ನು ಹೊತ್ಕೊಂಡಿರ್ತಾಳೆ. ಅದಕ್ಕೆ ಅಂಥ ಒಂದು ನಾರಿ ಶಿಖಾಮಣಿಗೆ ವಿಶೇಷವಾಗಿರ್ತಕ್ಕಂಥ ಔಪಾಸನೆಯನ್ನು ಇಲ್ಲಿ ತಿರು ಇಡೈ ಮರದೂರು ಕ್ಷೇತ್ರದಲ್ಲಿ ಪುಣ್ಯವನ್ನು ಪಡೆಯತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಅಕಸ್ಮಾತ್ ಹುಟ್ಟುತ್ತಾ ಇದ್ದಾಗ ಅಬಾರ್ಷನ್ಸು ಅಥವಾ ಸತ್ತ ಮೇಲೆ ಪಿಂಡಾಂತರಕ್ಕೂ ಮಧ್ಯದಲ್ಲಿ ಜೀವನ ನಡಿಬೇಕಲ್ಲ, ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ತಮಗೇ ತಾವು ಪಿಂಡಗಳನ್ನು ಇಟ್ಕೊಂಡಿರತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇಂಥದ್ರಲ್ಲಿ ಈ ತಿರುಡಿ ಇಡೈ ಮರದೂರಲ್ಲಿ ಮಹಾಕ್ಷೇತ್ರ. ಅದಕ್ಕೆ ನೀವು ಏನು ಮಾಡಬೇಕು? ನೇರವಾಗಿ ಕಾಶಿಯಿಂದ ನಾವು ವಾಪಸ್ ರಾಮೇಶ್ವರಕ್ಕೆ ಹೋಗಬಾರ್ದು, ನಿಮ್ಮ ಮನೆಗೆ ಹೋಗಿ ಹಿಂದೆ. ನಿಮ್ಮ ಮನೆಗೆ ಹೋದಾಗ ಆ ಕ್ಷೇತ್ರದಿಂದ ಕರೆಕ್ಟಾಗಿ ನಾವು ಯಾವ ಕಾಲಕ್ಕೂ ಹೊರಭಾಗದಲ್ಲಿ ಎಲ್ಲೂ ಹೋಗಬಾರ್ದು. 16 ದಿವಸಗಳ ಕಾಲದಲ್ಲಿ ಕನಿಷ್ಠ ಪಕ್ಷ ಮನೆಯಲ್ಲೇ ಇದ್ದು ಬಿಡಬೇಕು. ತದನಂತರ ರಾಮೇಶ್ವರ ಯಾತ್ರೆಗೆ ಹೋಗಬೇಕು. ಈ 16 ದಿವಸದಲ್ಲಿ ಬರ್ತಕ್ಕಂಥ ಸ್ವಪ್ನಗಳು ಪರಿವರ್ತನೆ ಆಗಬೇಕು ಖಂಡಿತ. ಆದರೆ ರಾಮೇಶ್ವರಕ್ಕೆ ಮತ್ತೆ ಹೋಗೋಕ್ಕೆ ಮೊದಲು ನಾವೆಲ್ಲಿ ಹೋಗಬೇಕು? ತಿರು ಇಡೈ ಮರದೂರು. ಇಲ್ಲಿ ಕುಂಭಕೋಣಂ ಹತ್ರ ಇದೆ, ಅಥವಾ ಮಧುರೈಯಿಂದ ಹತ್ರ ಇದೆ, ಅಥವಾ ತಿರುಚೆಂದೂರಿಂದ ಹತ್ರ ಇದೆ ಮಹಾಕ್ಷೇತ್ರ. ಇಲ್ಲಿ ಹೋದಾಗ ದಾರಾಸುರಂ ಮಹಾಕ್ಷೇತ್ರ, ಪರಮೇಶ್ವರನ ಅಪ್ಪಟ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಏನು ಹೇಳ್ತಾಳೆ ಪಾರ್ವತಿ ಪರಮೇಶ್ವರ ಸ್ವತಃ ಲಂಕೆಗೆ ಅಂದರೆ ಲಂಕಾವನ್ನು ತಾನೇ ಬೇಕು ಅಂತ ಹಠ ಹಿಡಿದಾಗ ಭೂಮಿಗೆ ಬಂದು ಇವರಿಬ್ಬರು ಇಳಿದು ಕೂತ್ಕೊಂಡಿದ್ದಿದ್ದೇ ದಾರಾಸುರಂ ಕ್ಷೇತ್ರ. ದಾರಾಸುರಮಲ್ಲಿ ತಿರು ಇಡೈ ಮರದೂರು, ತಿರುವೈಡೈ ಮರದೂರು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಹೇಳ್ಬಿಡ್ತಾರೆ. ಇಡೈ ಅಂದರೆ ಮಧ್ಯ ಗ್ಯಾಪ್, ಪಾರ್ವತಿ ಪರಮೇಶ್ವರ ಮಧ್ಯದಲ್ಲಿ ಗ್ಯಾಪ್ ಯಾರಿಗಿದ್ದಾರೆ? ಸುಬ್ರಹ್ಮಣ್ಯ. ಅದಕ್ಕೆ ಜೀವನ ನಡೀಬೇಕಾದ್ರೆ ಪ್ರತಿಯೊಬ್ಬನ ಜೀವನ ಎಲ್ಲಾದರೂ ಫುಲ್ ಸ್ಟಾಪ್ ಹೋಗಿದ್ರೆ ಆ ಫುಲ್ ಸ್ಟಾಪ್ನ ಮತ್ತೆ ಕಾಮ ಮಾಡೋಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥವನು ಯಾರೋ? ಸಾಕ್ಷಾತ್ ಸುಬ್ರಹ್ಮಣ್ಯ ಒಬ್ಬನೇ. ಅದಕ್ಕೆ ಇಂಥ ಒಂದು ಸುಬ್ರಹ್ಮಣ್ಯನಿಗೆ ಸೋಮಾಸ್ಕಂದರ್, ಮಹಾಕ್ಷೇತ್ರವಾಗಿರ್ತಕ್ಕಂಥ ಸೋಮಾಸ್ಕಂದರ್ಗೆ ದಾರಾಸುರಂ ಅಂದರೆ ತಿರು ಇಡೈ ಮರದೂರು ಕ್ಷೇತ್ರದಲ್ಲಿ ದಾರಾಸುರಂ ಅಂತ ದೊಡ್ಡ ದೇವಸ್ಥಾನ. ಈ ಕ್ಷೇತ್ರವನ್ನು ಯಾರು ದರ್ಶನವನ್ನು ಮಾಡ್ತಾರೋ ತದನಂತರ ರಾಮೇಶ್ವರಕ್ಕೆ ಹೋಗಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ನೀವು ಬಂದು ಏನು ಅಂದರೆ ಕರ್ಮವೆಲ್ಲ ಕಳ್ಕೊಂಬಂದಾಯಿತು. ಇನ್ನು ನಾವು ರಾಮೇಶ್ವರಕ್ಕೆ ಹೋಗಿ ಸುಖ ಜೀವನವನ್ನು ಅನುಭವಿಸಬೇಕು, ಸುಖವನ್ನು ನಮಸ್ಕಾರ ಮಾಡ್ಕೋಬೇಕು, ಸುಖದಿಂದ ಆನಂದದಿಂದ ಆಚರಿಸ್ಕೊಂಡು ಮತ್ತೆ ಬರಬೇಕು. ನೋಡಿ, ವೈಕುಂಠ ಸಮಾರಾಧನೆ ತಿಥಿ ವೈಕುಂಠ ಎಲ್ಲ ಆಗೋದ್ಮೇಲೆ ಕೊನೆಯ ದಿವಸ ಸುಖವನ್ನು ಪಡಿಬೇಕಾದ್ರೆ ಸಂತೋಷದಿಂದ ಸೂತ್ಕ ಎಲ್ಲ ಹೊಟ್ಟೋಯ್ತು ಅಂತ ಆ ಸೂತ್ಕವೆಲ್ಲ ಕಳೆದ ನಂತರ ದೇವರ ದರ್ಶನವನ್ನು ಮಾಡೋದು ಕಾಶಿಯಲ್ಲಿ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಈ ಒಂದು ಕ್ಷೇತ್ರನ ಮೊದಲನೇದಾಗಿ ಶಿವನ ದರ್ಶನ ಮಾಡಬೇಕಂತೆ. ಆಗ ರಾಮೇಶ್ವರದಲ್ಲಿ ರಾಮ ಕಷ್ಟಪಡ್ತಾ ಇದ್ದಾನೆ ಅಂದರೆ ಈಶ್ವರನಿಗೆ ಹುಡುಕ್ತಾ ಇದ್ದಾಗ, ಲಿಂಗವನ್ನು ಹುಡುಕ್ತಾ ಇದ್ದ ಸಮಯದಲ್ಲಿ ಪಾರ್ವತಿ ಪರಮೇಶ್ವರ ಸ್ವತಃ ಭೂಸ್ಪರ್ಶವನ್ನು ಮಾಡಿಕೊಂಡು ಕೂತಿದ್ದ ಜಾಗ ದಾರಾಸುರಂ. ಅಂತಹ ಒಂದು ಕ್ಷೇತ್ರ ಇದ್ದರೂ ಸಹ ಮಹಾವಿಷ್ಣುವಿಗೆ ಮಾಯೆ ಆಗಿತ್ತು. ಅಂದರೆ ಮಾಯೆ ಅಂದರೆ ಅಡಗಿರ್ತಕ್ಕಂಥ ಮಾಯೆ, ಅಂಥ ಒಂದು ಶಕ್ತಿ. ಈ ದಾರಾಸುರದಲ್ಲೇ ವಿಶೇಷವಾಗಿ ಸಂಜೀವನಿ ಪರ್ವತ ತರ ಬದಲು ಲಕ್ಷ್ಮಣ ಮೂರ್ಛೆ ಹೋಗಿದ್ದ ಸ್ಥಳ ದಾರಾಸುರಂ. ಅಂದರೆ ಲಕ್ಷ್ಮಣ ಎಲ್ಲಿ ಮೂರ್ಛೆ ಹೋಗಿದ್ದ ಅಂತ ನಾವು ಹೇಳ್ತಾ ಇದ್ದಾಗ ಆ ಮೂರ್ಛೆ ಹೋಗಿದ್ದ ಸ್ಥಳವೇ ಇವತ್ತಿನ ದಾರಾಸುರಂ. ಇಂಥ ಒಂದು ಕ್ಷೇತ್ರ ಸಮುದ್ರಕ್ಕೂ ಭಾಳ ಹತ್ರ, ಆದರೂ ಸಹ ದೂರನೇ ಇದ್ದ ಹಾಗೆ. ಸಮುದ್ರಕ್ಕೆ ಹತ್ರ ಇದ್ರೂ ಇಲ್ಲಿ ಬಿಸಿ ಶಾಖ ಎಲ್ಲ ಇಲ್ಲ, ಭಾಳ ಚೆನ್ನಾಗಿರುತ್ತೆ. ಆದರೆ ಮಧ್ಯಬಿಂದು ಅಂತ ಹೇಳಿ ಶಾಖನೂ ಭಾಳ ಜಾಸ್ತಿ ಇರುತ್ತೆ. ನೀರು ಹತ್ರ ನದಿನೂ ಇದೆ ಅಂತ. ನದಿ ಇದ್ರೂ ಸಹ, ನದಿ ಸಮುದ್ರ ಎರಡೂ ಇದ್ರೂ ಸಹ ಇಲ್ಲಿ ತಣ್ಣಗೆ ಬಿಸಿ ಅಂತಲ್ಲ, ಎರಡೂ ಎಕ್ಸ್ಟ್ರೀಮ್ ಲೆವೆಲ್ಸ್. ಅದಕ್ಕೆ ಈ ಕ್ಷೇತ್ರದಲ್ಲಿ ದೇವಸ್ಥಾನ ಎಷ್ಟು ಶುಚಿರ್ಭೂತ ಇದೆ ಅಂದರೆ ನೀವು ಒಳಗೆ ಹೋಗಿ ದರ್ಶನವನ್ನು ಮಾಡಿದ್ರೆ ಯಾವ ಕಾಲಕ್ಕೂ ಯಾವ ಒಂದು ಹಳೆಯ ದೇವಸ್ಥಾನದ ವಾತಾವರಣ ವಾಸನೆಗಳು ಬರುತ್ತಲ್ಲ, ಬಾವಲಿಗಳು. ಏಕೆಂದರೆ ನೀರಿನಂಶ ಜಾಸ್ತಿ, ಮಾಯಿಶ್ಚರ್. ಇಲ್ಲಿ ಬಿಸಿ ಶಾಖ ಜಾಸ್ತಿ ಇರೋದ್ರಿಂದ ಕಲ್ಲುಗಳಿಂದ ಒಂದು ವಾಸನೆಯೂ ಬರೆದಿದ್ದ ಹಾಗೆ ಎಷ್ಟೋ ಯುಗದಿಂದ ಕಾಪಾಡ್ಕೊಂಬಂದಿರೋ ಮಹಾಕ್ಷೇತ್ರ. ಅದಕ್ಕೆ ಇಂಥ ಒಂದು ಕ್ಷೇತ್ರ ದರ್ಶನಕ್ಕೆ ದಾರಾಸುರಂಗೆ ಹೋಗಿ ಸ್ಮರಣೆ ಮಾಡ್ಕೋಬೇಕು.
ಸೋಮಾಸ್ಕಂದರ್ ಅಂದ್ರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಮಧ್ಯದಲ್ಲಿ ಇಡೀ ಮರದೂರ್ ಅಂದ್ರೆ ಮಧುರೈ ಮೀನಾಕ್ಷಿ, ಚಿದಂಬರ ನಟರಾಜ, ಮಧ್ಯದಲ್ಲಿ ಯಾರೋ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯನ ಕೂತ್ಕೊಳ್ಳೋದ್ರಿಂದ ನೀವುಗಳು ಸೋಮಾಸ್ಕಂದರ್. ಅದೇ ಇವತ್ತಿನ ದಿವಸ ಬುಧನ ಸ್ಮರಣೆಯನ್ನು ಮಾಡ್ಕೋಬೇಕಾದ್ರೆ ಅದೇ ಸುಬ್ರಹ್ಮಣ್ಯನು ನಂಬಿಸ್ಕೊಬೇಕು. ಹೇಗೆ ಎತ್ತ ಅಂತ ತಿಳಿಸ್ಕೋಬೇಕು. ಕ್ಷೇತ್ರ ಮಹಿಮೆಯಲ್ಲೇ ಎಷ್ಟ ವಿಚಾರಗಳು. ಆದರೆ ರಾಮೇಶ್ವರಕ್ಕೆ ಬಂದು ಕಾಶಿ ಸಮಾರಾಧನೆ ಬೇರೆ ಮಾಡಬೇಕು. ಅದನ್ನ ತಿಳಿಸ್ಕೊಡ್ತೀನಿ, ಯೋಚನೆ ಮಾಡಬೇಡಿ. ಯಾಕಂದ್ರೆ ಕಾಶಿ ಸಮಾರಾಧನೆ ಮಾಡದೇ ಇದ್ರೆ ರಾಮೇಶ್ವರ ಕಾಶಿ ಯಾತ್ರೆ ಪರಿಪೂರ್ಣವಾಗೋಲ್ಲ. ಮಂಗಳ ಸ್ಥಿತವಾಗಿರ್ತಕ್ಕಂಥ ಕೊನೆಯ ದಿನಗಳಲ್ಲಿ ಅಕೌಂಟ್ ಕ್ಲೋಸ್ ಆದಾಗ ರಾಮೇಶ್ವರ ಕಾಶಿ ಯಾತ್ರೆ ಆದರೂ ನಾವು ಅಕೌಂಟ್ ಕ್ಲೋಸ್ ಮಾಡಬೇಡ್ವಾ? ಆದ್ರಿಂದ ನೀವು ಏನ್ ಮಾಡಬೇಕು ಗೊತ್ತೇ ಇದೆ, ಬೇಡ ಮಾಡಿ.